ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ. ಈಗ ಆಲ್ರೆಡಿ ಎಲ್ಲರಿಗೂ ಬರ ಪರಿಹಾರ ಹಣ ಹಾಗೆ ಬೆಳೆ ವಿಮೆ ಹಣ ಎಲ್ಲರ ಒಂದು ಖಾತೆಗೆ, ರೈತರ ಖಾತೆಗೆ ಜಮೆ ಆಗ್ತಾ ಬಂದಿದೆ. ಹಾಗೆ ಈಗ ಏನು ನೆಕ್ಸ್ಟ್ ಸ್ಟಾರ್ಟ್ ಆಗುವಂತಹ ಮುಂಗಾರು, ಈ ಒಂದು ಮುಂಗಾರು ಬೆಳೆಗೆ ಯಾರೆಲ್ಲ ಯಾವ ಒಂದು ಬೆಳೆನ ಬೆಳಿಬೋದು, ಯಾವ ಒಂದು ಜಿಲ್ಲೆಗೆ ಅನುಗುಣವಾಗುವಂತಹ ಬೆಳೆಗಳನ್ನು ನೀವು ಬೆಳಿತೀರಾ ಅನ್ನೋದನ್ನು, ಅದಕ್ಕೆ ಎಷ್ಟು ಇನ್ಶೂರೆನ್ಸನ್ನು ಕೊಡ್ತಾರೆ ಒಂದು ಹೆಕ್ಟೇರ್ಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತನ ಈ ರೀತಿ ನಿಮ್ಮ ಒಂದು ಮೊಬೈಲಲ್ಲಿ samrakshane.karnataka.gov.in ಅಂದು ಈ ಒಂದು ವೆಬ್ಸೈಟ್ ಲಿಂಕಿಗೆ ಬನ್ನಿ. ಆಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದು ಬಂದು 2024 ಹಾಗೂ 25ನೇ ಸಾಲಿನ ಒಂದು ಇಯರ್ ಆಗಿರುತ್ತೆ. ಹಾಗೆ ಇಲ್ಲಿ ನೀವು ಬಂದು ಖಾರಿಫ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಗೋ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ಕ್ರಾಪ್ ಯು ಕ್ಯಾನ್ ಇನ್ಶೂರ್ಡ್ ಅಂದರೆ ನೀವು ಎಷ್ಟು ನೀವೊಂದು ಏನು ಬೆಳೆ ಬೆಳಿತೀರಲ್ಲ ಅದಕ್ಕೆ ನೀವು ಎಷ್ಟು ಇನ್ಶೂರೆನ್ಸನ್ನು ನೀವು ಮಾಡಿಸ್ಬೋದು ಅಂತ ಇಲ್ಲೇ ನಿಮಗೆ ಕೊಟ್ಟಿರ್ತಾರೆ. ಇಲ್ಲಿ ಇಯರ್ನ ಅದು ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಇಲ್ಲಿ ನೀವು ಸೀಸನ್ನು ಕೂಡ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ನೀವು ಇಲ್ಲಿ ಖಾರಿಫ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಒಂದು ಜಿಲ್ಲೆ ಎಲ್ಲಿ ಬರುತ್ತೆ, ನೀವು ಯಾವ ಒಂದು ಜಿಲ್ಲೆಯಲ್ಲಿ ನೀವು ಬೆಳೆನ ಬೆಳಿತೀರಾ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ನಿಮ್ಮ ಒಂದು ತಾಲೂಕು, ನಿಮ್ಮ ಒಂದು ಹೋಬಳಿ, ಹಾಗೆ ನಿಮ್ಮ ಒಂದು ಊರು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊತಾ ಹೋದರೆ ಇಲ್ಲಿ ಡಿಸ್ಪ್ಲೇ ಮೇಲೆ ನೀವು ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಲೀಸ್ಟ್ ಆಫ್ ಕ್ರಾಪ್ಸ್ ಅಂದರೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ನೀವು ಅಂದರೆ ನಿಮ್ಮ ಒಂದು ತಾಲೂಕು ನೀವು ಇರುವಂತಹ ಊರಿನಲ್ಲಿ ನೀವು ಎಷ್ಟೆಲ್ಲ ನೀವು ಬೆಳಿತೀರ ಬೆಳೆನ ಅಂತ ಇಲ್ಲೇ ನಿಮಗೆ ಕೊಟ್ಟಿರ್ತಾರೆ. ಕ್ರಾಪ್ ನೇಮು ಟೊಮೊಟೊ, ರಾಗಿ ಬಂದ್ಬಿಟ್ಟು ನೀವು ರೆಗ್ಯುಲೇಟ್ ಅಂತ ಹೇಳಿದ್ರೆ ನಿಮಗಿಲ್ಲಿ ಏನು ನೀರಾವರಿಗೂ ಬೇಕಾದ್ರೂ ಬೆಳಿಬೋದು, ಅಥವಾ ಏನು ದಿನ್ನೆ ಹೊಲದಲ್ಲಿ ರೈನ್ ಫೀಡ್ ಮುಖಾಂತರನೂ ನೀವು ಬೆಳಿಬೋದು. ಆರ್ಸ್ ಗ್ರಾಮ್ ಅಂತ ಹೇಳಿದ್ರೆ ಇದು ಬಂದು ಏನು ಮೊಳಕೆ ಕಾಳು ಅಂತ ಹೇಳ್ತಾರಲ್ಲ ಅದನ್ನು, ಇದು ಆರ್ಸ್ ಗ್ರಾಮ್ ಅಂತ, ಅದನ್ನು ಇಲ್ಲಿ ಹೆಚ್ಚುವರಿಯಾಗಿ ಬೆಳೀತಾರೆ ಈ ಒಂದು ಊರಿನಲ್ಲಿ. ಹಾಗೆ ಗ್ರೌಂಡ್ ನೆಟ್ ಅಂತ ಇದೆ, ಇದು ಒಂದು ಕಡಲೆಕಾಯಿ. ಇಷ್ಟು ಬೆಳೆನ ಈ ಒಂದು ಏನು ಇನ್ಶೂರೆನ್ಸನ್ನು ನೀವು ಮಾಡಿಸ್ಕೊಳ್ಬೋದು ಅಂತ ಇಲ್ಲಿ ಬಂದಿದೆ. ಇಲ್ಲಿ ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಹೇಳಿದ್ರೆ ಟೊಮೊಟೊ ಬೆಳೆಗೆ 1,41,500 ರೂಪಾಯಿ, ಹಾಗೆ ರಾಗಿಗೆ 50,750, ರೈನ್ ಫೀಡ್ಗೆ 42,000, ಹಾಗೆ ಮೊಳಕೆ ಕಾಳಿಗೆ 20,500 ರೂಪಾಯಿ, ಹಾಗೆ ಕಡಲೆಕಾಯಿಗೆ 54,500 ರೂಪಾಯಿ. ಈ ರೀತಿಯಾಗಿ ಇನ್ಶೂರೆನ್ಸನ್ನು ನೀವು ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಬೋದು. ಈ ರೀತಿಯಾಗಿ ನಿಮ್ಮ ಒಂದು ಊರಿಗೆ ನೀವೇನೆಲ್ಲ ಏನು ಇನ್ಶೂರೆನ್ಸನ್ನು ಮಾಡಿಸ್ಕೋಬೋದು. ಯಾವ ಒಂದು ಬೆಳೆಗೆ, ಇಷ್ಟು ಬೆಳೆಗೆ ಮಾತ್ರ ನಿಮಗೆ ಇನ್ಶೂರೆನ್ಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡೋದು. ಈ ಲಿಸ್ಟಿನಲ್ಲಿ ಇಲ್ಲದೇ ಇರುವಂತಹ ಬೆಳೆಗೆ ನಿಮಗೆ ಇನ್ಶೂರೆನ್ಸ್ ಮಾಡೋದಕ್ಕೆ ಕೊಡೋದಿಲ್ಲ. ಹಾಗೆ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ಊರಲ್ಲಿ ನೀವೇನೆಲ್ಲ ಬೆಳೆನ ಬೆಳಿತೀರಾ, ಹಾಗೆ ಆ ಬೆಳೆಗೆ ಎಷ್ಟು ಹಣನ ನಿಮಗೆ ಒಂದು ಎಕರೆಗೆ ಎಷ್ಟು ಹಣ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ನಿಮ್ಗೆ ಈ ರೀತಿಯಾಗಿ ತೋರಿಸ್ತಾರೆ. ಅಷ್ಟು ಒಂದು ಹಣಕ್ಕೆ ನೀವು ಎಷ್ಟು ಎಕರೆಗೆ ಹಾಕ್ತೀರಾ, ಎಷ್ಟು ಕುಂಟೆಗೆ ಹಾಕ್ತೀರಾ, ನೀವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವಿಲ್ಲಿ ಅರ್ಜಿಯನ್ನು ಹಾಕ್ಬೋದಾಗಿದೆ, ಇನ್ಶೂರೆನ್ಸನ್ನು ಮಾಡಿಸ್ಬೋದು. ಈ ರೀತಿಯಾಗಿ ನಿಮ್ಮ ಒಂದು ಇನ್ಶೂರೆನ್ಸನ್ನು ಏನು ಕ್ರಾಪ್ ಇನ್ಶೂರೆನ್ಸನ್ನು ನೀವು ಮಾಡಿಸ್ಬೋದು. ಮುಂಗಾರು ಈಗೇನು ಸ್ಟಾರ್ಟ್ ಆಗ್ತಿದೆ, ಯಾರೆಲ್ಲ ಮಾಡಬೇಕು ಅಂತಿದ್ದೀರಾ ಈ ಕೂಡಲೇ ಅರ್ಜಿಯನ್ನು ಹಾಕಿ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಇನ್ಫಾರ್ಮೇಷನ್ ಎಲ್ಲ ಒಂದು ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದೀನಿ. ಹಾಗೆ ಈ ಒಂದು ಇನ್ಫಾರ್ಮೇಷನ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.